ಮನೆಗೆ ನುಗ್ಗಿ ಡಕಾಯಿತಿ ಮಾಡಲಾಗಿದೆ. ಗಣಿ ಜಿಲ್ಲೆಯಲ್ಲಿ ದರೋಡೆಕೋರರ ಹಾವಳಿ ಶುರುವಾಗಿದೆ. ಮನೆಯಲ್ಲಿ ಜನ ಮಲಗಿದ್ರು ಕೇರ್ ಮಾಡಿಲ್ಲ ರಾಬರ್ಸ್. ಬೆಳಗಿನ ಜಾವ 2:30ಕ್ಕೆ ಮನೆಗೆ ನುಗ್ಗಿದ್ದಾರೆ ದರೋಡೆಕೋರರು. ಬಳ್ಳಾರಿಯ ಸಂಡೂರಿನಲ್ಲಿ ಡಕಾಯಿತಿ ನಡೆದಿದೆ. ಮನೆಯಲ್ಲಿ ಜನ ಮಲಗಿದ್ರು ಕೂಡ ರಾಬರ್ಸ್ ಕೇರ್ ಮಾಡಿಲ್ಲ. ಬೆಳಗಿನ ಜಾವ 2:30 ಸುಮಾರಿಗೆ ದರೋಡೆಕೋರರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಶಫಿ ಎಂಬುವವರ ಮನೆಯಲ್ಲಿ ಹಣ ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಸಂಡೂರಿನ ಕೂಡ್ಲಿಗೆ ರಸ್ತೆಯ ಯಶವಂತ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದರೋಡೆ ಬಗ್ಗೆ ಮಾಹಿತಿ ನೀಡಿದ್ರು ಕೂಡ ಪೊಲೀಸರು ತಲೆ ಕೆಡಿಸ್ಕೊಳ್ತಾ ಇಲ್ವಂತೆ. 3 ಗಂಟೆ ತಡವಾಗಿ ಸ್ಥಳಕ್ಕೆ ಹೋಗಿದ್ದಾರೆ ಸಂಡೂರು ಪೊಲೀಸರು. 55 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ ವಸ್ತುಗಳನ್ನ ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಪರಾರಿಯಾಗಲು ಯತ್ನಿಸಿದ ದರೋಡೆಕೋರರನ್ನ ಹಿಡಿಯೋದಕ್ಕೂ ಕೂಡ ಯತ್ನಿಸಲಾಗಿದೆ. ಸ್ಕ್ರೂ ಡ್ರೈವರ್ನಿಂದ ಕಾಲಿಗೆ ಚುಚ್ಚಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ರಾಬ್ರಿ ಬಳಿಕ 3-4 ಗಂಟೆ ಭಯದಿಂದ ಪೊಲೀಸರಿಗೆ ಕುಟುಂಬಸ್ಥರು ಕಾದಿದ್ದಾರೆ. ಏನಾಗುತ್ತೋ ಮತ್ತೇನಾದ್ರೂ ಬರ್ತಾರೋ ಅಟ್ಯಾಕ್ ಮಾಡ್ತಾರೋ ಅಂತ. ಸಂಡೂರು ಪೊಲೀಸ್ ಠಾಣೆಯಲ್ಲಿ ಡಕಾಯಿತಿ ಪ್ರಕರಣ ದಾಖಲಾಗಿದೆ. ನಿರ್ಲಕ್ಷ್ಯ ತೋರಿದ ಇನ್ಸ್ಪೆಕ್ಟರ್ ಮಹೇಶ್ ವಿರುದ್ಧ ಇದೀಗ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸದ ಇನ್ಸ್ಪೆಕ್ಟರ್ ಮಹೇಶ್ ವಿರುದ್ಧ ಡಿಐಜಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಗಾಡಿ ಸ್ಟಾರ್ಟ್ करले मैं साहब का काम चाचा 6 जने आगे चाचा देखो मुंह टोप्या खर्ची पण झाले अंधार है ऐसा गए गाड़ी स्टार्ट कर ले मैं साहब का काम चाचा. ಬಳ್ಳಾರಿಯ ಸಂಡೂರಿನಲ್ಲಿ ನಡೆದಿರುವಂತಹ ರಾಬರಿ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಮನೆ. ಈ ಮನೆಗೆ ನುಗ್ಗಿದ್ದಾರೆ. ಮಧ್ಯರಾತ್ರಿ 2:30 ಟೈಮು. ಆ ಟೈಮಲ್ಲಿ ಎಲ್ಲರೂ ಕೂಡ ಮಲಗಿದ್ರು. ಈಗ ಯೂಶಲಿ ದರೋಡೆಕೋರರು ಅಥವಾ ಕಳ್ತನ ಮಾಡುವಂಥ ಕಳ್ಳರು ಏನು ಮಾಡ್ತಾರೆ, ಯಾರು ಮನೆ ಬಾಗಿಲು ಹಾಕ್ಕೊಂಡು ಬೀಗ ಹಾಕ್ಕೊಂಡು ಊರಿಗೆ ಹೋಗಿರ್ತಾರೆ ಅಥವಾ ಮನೇಲಿ ಯಾರೂ ಇರಲ್ಲ ಅಂಥ ಮನೆಗಳನ್ನು ನೋಡಿ ಟಾರ್ಗೆಟ್ ಮಾಡ್ತಾರೆ. ಅವು ಹೋಗ್ತಾರೆ, ಮನೇಲಿ ಯಾರೂ ಇರಲ್ಲ, ಆರಾಮಾಗಿ ಅವ್ರಿಗೆ ಏನು ಬೇಕೋ ಎಲ್ಲ ದೋಚ್ಕೊಂಡು ಎಸ್ಕೇಪ್ ಆಗ್ತಾರೆ. ಬಟ್ ಆದರೆ ಇಲ್ಲಿ ಮನೇಲಿ ಎಲ್ಲರೂ ಇದ್ದರು, ಮಲಗಿದ್ರು ಕೂಡ ಅವರು ಅದನ್ನು ಕೇರ್ ಮಾಡಿಲ್ಲ. ವೆಂಕಟೇಶ್ ಕುಲಕರ್ಣಿ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ವೆಂಕಟೇಶ್, ಯಾವತ್ತು ನಡೆದಿರೋದು ಇದು? ಆಮೇಲೆ ಎಷ್ಟು ಜನ ಬಂದಿದ್ರು? ಅಲ್ಲೇನು CCTV ಫುಟೇಜು ಆ ಥರದ್ದೇನು ಸಿಕ್ಕಿಲ್ವಾ? ಅದ್ರ ಜೊತೆಗೆ ಪೊಲೀಸರು ಕೂಡ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡುವಂಥ ಕೆಲಸ ಆಗಿದೆ. ಬಹುಶಃ ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಅವರನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಒಂದು ಕಡೆ ಮನೆಯ ಹೊರಭಾಗ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಒಳಗಡೆ ಕಳ್ಳರು ಕದ್ಕೊಂಡು ಹೋಗಿರುವಂಥ ಬೀರೂಲಿದ್ದಂಥ ಒಡವೆ ಚಿನ್ನಾಭರಣ ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ.